ತಿಥಿ ದಿನ ತವರು ಮನೆಗೆ ಕದ್ದು ಮುಚ್ಚಿ ಮರಳಿದ ಜಾನು ಮನೆಯವರೆದುರು ಸಿಕ್ಕಿ ಬೀಳೋ ಸಮಯ. ಲಕ್ಷ್ಮೀ ನಿವಾಸ. ಹೌದು, ಜಾನು ಈಗ ವಿಶ್ವನ್ ಮನೆಗೆ ಗೊತ್ತೋ ಗೊತ್ತಿಲ್ಲದೇನೋ ತಲುಪಿಬಿಟ್ಟಿದ್ದಾಳೆ. ಅದು ನರಸಿಂಹಯ್ಯನವರ ಸಹಾಯದಿಂದ. ಈಗ ನರಸಿಂಹಯ್ಯನವ್ರನ್ನ ಕಾಪಾಡಿದ ಸಲುವಾಗಿ ಅವಳಿಗೆ ನರಸಿಂಹಯ್ಯನವರು ತನ್ನ ಸ್ವಂತ ಮನೆಯಲ್ಲೇ ಕೆಲಸ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಬಂದಿದ್ದಾರೆ. ಜಾನುಗೆ ತನ್ನ ತವ್ರು ಕೂಡ ಇಲ್ಲೇ ಹತ್ತಿರದಲ್ಲಿದೆ ಅಂತ ಗೊತ್ತಾಗುತ್ತೆ. ಆದರೆ ಪಾಪ ಜಾನುಗೆ ಗೊತ್ತಿರೋದಿಲ್ಲ, ಅವಳನ್ನ ಎಲ್ಲರೂ ಸತ್ತೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ, ಅವಳು ತಿಥಿ ಮಾಡ್ತಿದ್ದಾಳೆ ಅಂತ. ಜಾನು ಹೋಗಿ ನೋಡಿದಾಗ ಅವ್ರ ಮನೆಯಲ್ಲಿ ಅವಳ ಫೋಟೋಗೆ ಹೂವು ಹಾರ ಎಲ್ಲ ಹಾಕಿ ಪೂಜೆ ಮಾಡಿರ್ತಾರೆ. ಅವಳಿಗೆ ಅದನ್ನ ನೋಡಿ ಅರ್ಥ ಆಗುತ್ತೆ ಅವಳು ಇಲ್ಲ ಅಂದ್ಕೊಂಡು ತಿಥಿ ಕಾರ್ಯ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಅಂತ. ಆದ್ರೂ ಒಂದೇ ಒಂದು ಸಲ ಅಪ್ಪ ಅಮ್ಮನೆಲ್ಲ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅಪ್ಪ ಅಮ್ಮನ ರೂಮ್ಗೆ ಮಧ್ಯರಾತ್ರಿನಲ್ಲಿ ಕದ್ದು ಹೋಗಿದ್ದಾಳೆ. ಲಕ್ಷ್ಮಿಗೆ ಸಡನ್ನಾಗಿ ಎಚ್ಚರ ಆಗುತ್ತೆ. ಜಾನು ತೆರೆ ಹಿಂದೆನಲ್ಲಿ ಮರೆಯಾಗಿ ನಿಂತಿರ್ತಾಳೆ. ಇನ್ನು ಜಾನು ಬದುಕಿರೋ ವಿಚಾರ ಲಕ್ಷ್ಮಿಗೆ ತಿಳಿಯುತ್ತಾ ಜಾನು ಪರಿಸ್ಥಿತಿ, ತನ್ನ ಸಂಸಾರ, ತನ್ನ ಗಂಡ ಮಾಡಿದ ಅನ್ಯಾಯ ಎಲ್ಲ ಜಾನು ಲಕ್ಷ್ಮಿಗೆ ಹೇಳ್ತಾಳ ಅನ್ನೋದನ್ನ ನಾವು ಕಾದು ನೋಡಬೇಕು. ಅಷ್ಟೇ ಅಲ್ಲ, ಈ ಕಡೆ ವಿಶ್ವ ಅವ್ರ ಅಮ್ಮಂಗೆ ಕ್ಲಾಸ್ ತೊಗೊತಾ ಇದ್ದಾನೆ. ಬೇರೆ ಯಾವುದೋ ಊರಿಂದ ನಮ್ಮೂರಿಗೆ ಯಾಕೆ ನಮ್ಮ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಜನ ಕರ್ಕೊಂಬರ್ಬೇಕು ಅಂತ ನರಸಿಂಹಯ್ಯನವ್ರು ಕರ್ಕೊಂಬಂದಿರೋ ಹುಡುಗಿ ಬಗ್ಗೆ ತುಂಬ ಕೋಪ ಮಾಡ್ಕೊಂಡಿರ್ತಾನೆ. ಆಮೇಲೆ ಅವರಮ್ಮ ವಿವರಿಸ್ತಾಳೆ, ನಿಮ್ಮಪ್ಪ ಬದುಕು ಬಂದಿದ್ದೆ ಇವತ್ತು ಆ ಹುಡುಗಿಯಿಂದ ಕಣಪ್ಪ, ಹಾಗಾಗಿ ಅವಳನ್ನ ಇಲ್ಲೇ ಕೆಲಸಕ್ಕೆ ಸೇರಿಕೊಳ್ಳಿ ಅಂದ್ಬಿಟ್ಟು ಕರುಣೆ ತೋರಿಸಿದ್ದಾರೆ ಅಂತ ಹೇಳಿದಾಗ ವಿಶ್ವಂಗೆ ನಾನು ಈಗಲೇ ಹೋಗಿ ಆ ಹುಡುಗಿನ ನೋಡ್ತೀನಿ, ಮಾತಾಡ್ತೀನಿ ಅಂತ ಹೋಗ್ತಿದ್ದಾನೆ. ಇನ್ನು ವಿಶ್ವಂಗೆ ಅಲ್ಲಿ ಬಂದಿರೋ ಹುಡುಗಿ ತನ್ನ ಆತ್ಮಸಖಿ ಜಾನುನೇ ಅಂತ ಗೊತ್ತಾದರೆ ಎಷ್ಟು ಬೇಜಾರಾಗ್ತಾನೆ ಅನ್ನೋದು ಎಲ್ರಿಗೂ ಗೊತ್ತು. ಅಷ್ಟೇ ಅಲ್ಲ, ಜಾನು ಮತ್ತು ವಿಶ್ವನ್ ಪ್ರೀತಿನ ಯೂಟ್ಯೂಬಲ್ಲಿ ನೋಡೋದಕ್ಕೇ ಸಾವಿರಾರು ಜನ ಕಾದು ಕೂತಿರ್ತಾರೆ. ನೆಕ್ಸ್ಟು ಜಾನು ಮತ್ತು ವಿಶ್ವನ್ ವಿಡಿಯೋನೇ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.